ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಕಾರುಬಾರು. ನಾನು ನಾಗೇಂದ್ರ ಬಾಬ್. ಉಡುಪಿಯಲ್ಲಿ ಮಳೆ ಅಬ್ಬರಕ್ಕೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿದೆ. ನೆರೆ ನೀರಿನಲ್ಲಿ ಬೈಕ್ ಸಮೇತ ಕೊಚ್ಚಿ ಹೋಗಿದ್ರು ಯುವಕರು. ಬೈಂದೂರು ತಾಲೂಕಿನ ನಾವುಂದದ ಬಡಾಕೆರೆಯಲ್ಲಿ ಘಟನೆ ಸಂಭವಿಸಿತು. ಕೊಚ್ಚಿಕೊಂಡು ಹೋಗುತ್ತಿದ್ದ ಯುವಕರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ನೆರೆ ನೀರಿನಲ್ಲಿ ಬೈಕ್ ಸಮೇತ ಕೊಚ್ಚಿಕೊಂಡು ಹೋಗಿದ್ದಂತ ಯುವಕರು ಅವರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ನಾವುಂದದ ಬಡಾಕೆರೆಯಲ್ಲಿ ಘಟನೆ ನಡೆದಿತ್ತು. ಬೈಕ್ ಸಮೇತ ಕೊಚ್ಚಿ ಹೋಗುವಂತ ಯುವಕರು ನೆರೆ ನೀರಲ್ಲಿ ಬೈಕ್ ಸವಾರರು ಸಾವು ಬದುಕಿನ ನಡುವೆ ಆಟವನ್ನ ಆಡ್ತಾ ಇದ್ದಾರೆ. ಕೂದಲೆಳೆಯ ಅಂತರದಲ್ಲಿ ಬಚಾವಾಗಿದ್ದಾರೆ. ನೋಡಿ, ಇಬ್ಬರು ಕೂಡ ಕೊಚ್ಚಿಕೊಂಡು ಹೋಗ್ತಾ ಇರ್ತಾರೆ ನೆರೆ ನೀರಲ್ಲಿ. ತಕ್ಷಣ ಸ್ಥಳೀಯರು ಆ ಇಬ್ಬರನ್ನು ಕೂಡ ರಕ್ಷಿಸಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಕಾರುಬಾರು. ನಾನು ನಾಗೇಂದ್ರ ಬಾಬ್. ಉಡುಪಿಯಲ್ಲಿ ಮಳೆ ಅಬ್ಬರಕ್ಕೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿದೆ. ನೆರೆ ನೀರಿನಲ್ಲಿ ಬೈಕ್ ಸಮೇತ ಕೊಚ್ಚಿ ಹೋಗಿದ್ರು ಯುವಕರು. ಬೈಂದೂರು ತಾಲೂಕಿನ ನಾವುಂದದ ಬಡಾಕೆರೆಯಲ್ಲಿ ಘಟನೆ ಸಂಭವಿಸಿತು. ಕೊಚ್ಚಿಕೊಂಡು ಹೋಗುತ್ತಿದ್ದ ಯುವಕರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ನೆರೆ ನೀರಿನಲ್ಲಿ ಬೈಕ್ ಸಮೇತ ಕೊಚ್ಚಿಕೊಂಡು ಹೋಗಿದ್ದಂತ ಯುವಕರು ಅವರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ನಾವುಂದದ ಬಡಾಕೆರೆಯಲ್ಲಿ ಘಟನೆ ನಡೆದಿತ್ತು. ಬೈಕ್ ಸಮೇತ ಕೊಚ್ಚಿ ಹೋಗುವಂತ ಯುವಕರು ನೆರೆ ನೀರಲ್ಲಿ ಬೈಕ್ ಸವಾರರು ಸಾವು ಬದುಕಿನ ನಡುವೆ ಆಟವನ್ನ ಆಡ್ತಾ ಇದ್ದಾರೆ. ಕೂದಲೆಳೆಯ ಅಂತರದಲ್ಲಿ ಬಚಾವಾಗಿದ್ದಾರೆ. ನೋಡಿ, ಇಬ್ಬರು ಕೂಡ ಕೊಚ್ಚಿಕೊಂಡು ಹೋಗ್ತಾ ಇರ್ತಾರೆ ನೆರೆ ನೀರಲ್ಲಿ. ತಕ್ಷಣ ಸ್ಥಳೀಯರು ಆ ಇಬ್ಬರನ್ನು ಕೂಡ ರಕ್ಷಿಸಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಕಾರುಬಾರು. ನಾನು ನಾಗೇಂದ್ರ ಬಾಬ್. ಉಡುಪಿಯಲ್ಲಿ ಮಳೆ ಅಬ್ಬರಕ್ಕೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿದೆ. ನೆರೆ ನೀರಿನಲ್ಲಿ ಬೈಕ್ ಸಮೇತ ಕೊಚ್ಚಿ ಹೋಗಿದ್ರು ಯುವಕರು. ಬೈಂದೂರು ತಾಲೂಕಿನ ನಾವುಂದದ ಬಡಾಕೆರೆಯಲ್ಲಿ ಘಟನೆ ಸಂಭವಿಸಿತು. ಕೊಚ್ಚಿಕೊಂಡು ಹೋಗುತ್ತಿದ್ದ ಯುವಕರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ನೆರೆ ನೀರಿನಲ್ಲಿ ಬೈಕ್ ಸಮೇತ ಕೊಚ್ಚಿಕೊಂಡು ಹೋಗಿದ್ದಂತ ಯುವಕರು ಅವರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ನಾವುಂದದ ಬಡಾಕೆರೆಯಲ್ಲಿ ಘಟನೆ ನಡೆದಿತ್ತು. ಬೈಕ್ ಸಮೇತ ಕೊಚ್ಚಿ ಹೋಗುವಂತ ಯುವಕರು ನೆರೆ ನೀರಲ್ಲಿ ಬೈಕ್ ಸವಾರರು ಸಾವು ಬದುಕಿನ ನಡುವೆ ಆಟವನ್ನ ಆಡ್ತಾ ಇದ್ದಾರೆ. ಕೂದಲೆಳೆಯ ಅಂತರದಲ್ಲಿ ಬಚಾವಾಗಿದ್ದಾರೆ. ನೋಡಿ, ಇಬ್ಬರು ಕೂಡ ಕೊಚ್ಚಿಕೊಂಡು ಹೋಗ್ತಾ ಇರ್ತಾರೆ ನೆರೆ ನೀರಲ್ಲಿ. ತಕ್ಷಣ ಸ್ಥಳೀಯರು ಆ ಇಬ್ಬರನ್ನು ಕೂಡ ರಕ್ಷಿಸಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಕಾರುಬಾರು. ನಾನು ನಾಗೇಂದ್ರ ಬಾಬ್. ಉಡುಪಿಯಲ್ಲಿ ಮಳೆ ಅಬ್ಬರಕ್ಕೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿದೆ. ನೆರೆ ನೀರಿನಲ್ಲಿ ಬೈಕ್ ಸಮೇತ ಕೊಚ್ಚಿ ಹೋಗಿದ್ರು ಯುವಕರು. ಬೈಂದೂರು ತಾಲೂಕಿನ ನಾವುಂದದ ಬಡಾಕೆರೆಯಲ್ಲಿ ಘಟನೆ ಸಂಭವಿಸಿತು. ಕೊಚ್ಚಿಕೊಂಡು ಹೋಗುತ್ತಿದ್ದ ಯುವಕರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ.
ಉಡುಪಿ ಜಿಲ್ಲೆಯಲ್ಲಿ ನೆರೆ ನೀರಿನಲ್ಲಿ ಬೈಕ್ ಸಮೇತ ಕೊಚ್ಚಿಕೊಂಡು ಹೋಗಿದ್ದಂತ ಯುವಕರು ಅವರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ನಾವುಂದದ ಬಡಾಕೆರೆಯಲ್ಲಿ ಘಟನೆ ನಡೆದಿತ್ತು. ಬೈಕ್ ಸಮೇತ ಕೊಚ್ಚಿ ಹೋಗುವಂತ ಯುವಕರು ನೆರೆ ನೀರಲ್ಲಿ ಬೈಕ್ ಸವಾರರು ಸಾವು ಬದುಕಿನ ನಡುವೆ ಆಟವನ್ನ ಆಡ್ತಾ ಇದ್ದಾರೆ. ಕೂದಲೆಳೆಯ ಅಂತರದಲ್ಲಿ ಬಚಾವಾಗಿದ್ದಾರೆ. ನೋಡಿ, ಇಬ್ಬರು ಕೂಡ ಕೊಚ್ಚಿಕೊಂಡು ಹೋಗ್ತಾ ಇರ್ತಾರೆ ನೆರೆ ನೀರಲ್ಲಿ. ತಕ್ಷಣ ಸ್ಥಳೀಯರು ಆ ಇಬ್ಬರನ್ನು ಕೂಡ ರಕ್ಷಿಸಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಕಾರುಬಾರು. ನಾನು ನಾಗೇಂದ್ರ ಬಾಬ್. ಉಡುಪಿಯಲ್ಲಿ ಮಳೆ ಅಬ್ಬರಕ್ಕೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿದೆ. ನೆರೆ ನೀರಿನಲ್ಲಿ ಬೈಕ್ ಸಮೇತ ಕೊಚ್ಚಿ ಹೋಗಿದ್ರು ಯುವಕರು. ಬೈಂದೂರು ತಾಲೂಕಿನ ನಾವುಂದದ ಬಡಾಕೆರೆಯಲ್ಲಿ ಘಟನೆ ಸಂಭವಿಸಿತು. ಕೊಚ್ಚಿಕೊಂಡು ಹೋಗುತ್ತಿದ್ದ ಯುವಕರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ನೆರೆ ನೀರಿನಲ್ಲಿ ಬೈಕ್ ಸಮೇತ ಕೊಚ್ಚಿಕೊಂಡು ಹೋಗಿದ್ದಂತ ಯುವಕರು ಅವರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ನಾವುಂದದ ಬಡಾಕೆರೆಯಲ್ಲಿ ಘಟನೆ ನಡೆದಿತ್ತು. ಬೈಕ್ ಸಮೇತ ಕೊಚ್ಚಿ ಹೋಗುವಂತ ಯುವಕರು ನೆರೆ ನೀರಲ್ಲಿ ಬೈಕ್ ಸವಾರರು ಸಾವು ಬದುಕಿನ ನಡುವೆ ಆಟವನ್ನ ಆಡ್ತಾ ಇದ್ದಾರೆ. ಕೂದಲೆಳೆಯ ಅಂತರದಲ್ಲಿ ಬಚಾವಾಗಿದ್ದಾರೆ. ನೋಡಿ, ಇಬ್ಬರು ಕೂಡ ಕೊಚ್ಚಿಕೊಂಡು ಹೋಗ್ತಾ ಇರ್ತಾರೆ ನೆರೆ ನೀರಲ್ಲಿ. ತಕ್ಷಣ ಸ್ಥಳೀಯರು ಆ ಇಬ್ಬರನ್ನು ಕೂಡ ರಕ್ಷಿಸಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಕಾರುಬಾರು. ನಾನು ನಾಗೇಂದ್ರ ಬಾಬ್. ಉಡುಪಿಯಲ್ಲಿ ಮಳೆ ಅಬ್ಬರಕ್ಕೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿದೆ. ನೆರೆ ನೀರಿನಲ್ಲಿ ಬೈಕ್ ಸಮೇತ ಕೊಚ್ಚಿ ಹೋಗಿದ್ರು ಯುವಕರು. ಬೈಂದೂರು ತಾಲೂಕಿನ ನಾವುಂದದ ಬಡಾಕೆರೆಯಲ್ಲಿ ಘಟನೆ ಸಂಭವಿಸಿತು. ಕೊಚ್ಚಿಕೊಂಡು ಹೋಗುತ್ತಿದ್ದ ಯುವಕರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ನೆರೆ ನೀರಿನಲ್ಲಿ ಬೈಕ್ ಸಮೇತ ಕೊಚ್ಚಿಕೊಂಡು ಹೋಗಿದ್ದಂತ ಯುವಕರು ಅವರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ನಾವುಂದದ ಬಡಾಕೆರೆಯಲ್ಲಿ ಘಟನೆ ನಡೆದಿತ್ತು. ಬೈಕ್ ಸಮೇತ ಕೊಚ್ಚಿ ಹೋಗುವಂತ ಯುವಕರು ನೆರೆ ನೀರಲ್ಲಿ ಬೈಕ್ ಸವಾರರು ಸಾವು ಬದುಕಿನ ನಡುವೆ ಆಟವನ್ನ ಆಡ್ತಾ ಇದ್ದಾರೆ. ಕೂದಲೆಳೆಯ ಅಂತರದಲ್ಲಿ ಬಚಾವಾಗಿದ್ದಾರೆ. ನೋಡಿ, ಇಬ್ಬರು ಕೂಡ ಕೊಚ್ಚಿಕೊಂಡು ಹೋಗ್ತಾ ಇರ್ತಾರೆ ನೆರೆ ನೀರಲ್ಲಿ. ತಕ್ಷಣ ಸ್ಥಳೀಯರು ಆ ಇಬ್ಬರನ್ನು ಕೂಡ ರಕ್ಷಿಸಿದ್ದಾರೆ. ಹೌದು